9 ಎಕರೆ ಕೊಟ್ಟಿದ್ದಾರೆ. ಫಸ್ಟ್ ಮುಚ್ಚಿದ್ದು ಧಾರವಾಡದಲ್ಲಿ ಅದು ಮಾಡ್ಕೊಟ್ಟಿದ್ವಿ. ಅದೆಲ್ಲ ಸರ್ವೆ ಆದಮೇಲೆ ಆಮೇಲೆ ನೀರು ಕೂತಿದ್ಯಾರು ಹೋಮವಾರದಲ್ಲಿ ದೂರು ಕೊಟ್ಟಿದ್ಯಾರು ಶಿವಮೊಗ್ಗದಲ್ಲೂ ತಗೋತೀವಿ ಸರ್. ಅವ್ರ ಕೇಸ್ಗೆ ಇವತ್ತು ಕ್ಲಿಯರ್ ಮಾಡಿದ್ವಿ ಸರ್. ಅವ್ರ ಕೇಸ್ ಕೆಲವು ರೈತರು ಜಮೀನು ತೆಗೆದಿದ್ರೆ ಗೊತ್ತಾಯ್ತು. ಇವತ್ತು ಅದು ಕೂತಿ ದರ್ದ ಕೂತಿದ್ದು ಅದಕ್ಕೆ ಆ ಕೇಸ್ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ನಾವು. ಹೊನ್ನೂರು ಪ್ರಕಾಶ್ ಅವರು ಹೇಳಿದ್ದು ಅದೇ ಕೇಸು ಸರ್. ಒಂದು ಸರ್ ಈಗ ನೀರ್ಗಾವಲ್ಲಿ ತಿರುಗಾಟ ಅವ್ರು ಅವತ್ತು ಹೋಗಬೇಕಾಯ್ತು, ಗೋಮಲ್ದಲ್ಲಿ ತೆಗಿಬೇಕಿತ್ತು. ಅಲ್ಲಿ ನೀವು ಸ್ಟೇಟ್ ರಾಜಕೀಯ ಮಾಡಿದ್ರಲ್ಲ, ಆ ಕಡೆ ತಗೊಂಡ್ಬಿಟ್ಟು ಈ ಕಡೆ ಬಿಡೋದಲ್ಲ ಸರ್. ಇದು ಅವರು ಈಗ ಬೀಟ್ರೋಟು ಬಾಳೆ ತೋಟ ಎಲ್ಲ ತಗೊಂಡಿದ್ರೆ ಕಾನೂನು ಅಂದ್ರೆ ಎಲ್ರಿಗೂ ಅನ್ವಯ ನೀರ್ಗಾವಲಿ ಅಂದ್ಮೇಲೆ ತಾಲೂಕಲ್ಲಿ ಎಲ್ರಿಗೂ ಅನ್ವಯ ಆಗುತ್ತೆ. ಈಗ ಆ ಜಮೀನಲ್ಲಿ ಆಟ ತಿರುಗಾಡ್ತಾ ಇತ್ತು ಗೋಮಾಲ ತೆರವು ನಾವು ಧನ್ಯವಾದ ನಾವು ತೆರವು ಅವರು ದಲಿಪುರ ಮತ್ತು ಕೊಟ್ಟಿದ್ದು ಸೇವೆ ಮಾಡ್ತೀವಿ. ನಾನು ಅದೇನು ಗೊತ್ತಾ ಸರ್, ರೈತರು ಅಂದಮೇಲೆ ಎಲ್ಲ ಒಂದೇ. ಈಗ ಕೆಲವು ಜನ ನೋಡಿ, ನಾವು ಇದು ಹಾಳಾಗಿ ನಮ್ಗೆ ಇದು ಇಷ್ಟ ಇಲ್ಲ. ಈಗ ಏನಂತಂದ್ರೆ ನೀವು ಮಾಡೋ ಕೆಲಸ ಎತ್ತಿಗೆ ಬಂದ್ರೆ ಎಮ್ಮೆಲ್ ಪರ ಹಾಕೋ ಕೆಲಸ ಮಾಡಿದ್ರಿ. ನೀವು ಗೋಮಾನ ನೀವು ಕರೆಕ್ಟಾಗಿ ಬಿಟ್ಟಿದ್ರೆ ನೀವು ಸಮಸ್ಯೆ ಬರ್ತಾ ಇರುತ್ತೆ. ನೀವು ಯಾವ ಒತ್ತಡದಿಂದ ಅಧಿಕಾರಿ ತಾಲೂಕು ನೀವು ಯಾವ ಒತ್ತಡದಿಂದ ಮಾಡಿದ್ರೆ ನಮ್ಗೆ ಅಲ್ಲ ನಮ್ಗೆ ಗೊತ್ತಾಗುತ್ತೆ. ನನಗೆ ಗೊತ್ತಾಗುತ್ತೆ ಇಲ್ಲ ಯಾಕೆ ಈಗ ಗಂಗಾ ಕಾವೇರಿ ನದಿ ಜೋಡಣೆ ಮಾಡಿ ನೀರು ಬಿಡ್ತಾ ಇಲ್ಲ ನಮ್ಮ ರಾಜಕಾರಣ ಮಾಡಿ. ಸರ್ಕಾರಿ ಖರಾಬು ಈಗ ಯಾವ ಮಾಡ್ತೀರ ಸರ್? ಯಾವ್ದು ಮಾಡಿಲ್ಲ ಅಂದ್ರೆ ಸರ್ ಒಂದು ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ 31 ಒಳಗಡೆ ತೆರವು ಮಾಡ್ಕೊಡ್ತೀವಿ. ಜನವರಿ 31 ಒಳಗೆ ತೆರವು. ಆಯ್ತು ಸರ್. ಈಗ ನೀವು ಹೇಳಿದ್ರಲ್ಲ ರೀ, ಇವರೇ ರೈಸ್ ಸಂಘ ಅಂತ ನಮ್ಮ ಕೈ ತೋರಿಸಿಲ್ಲ. ನಾವು ಅದು ತೆರವು ಮಾಡಿ ಅಂತ ನಾವು ಹಚ್ಚಿಬಿಟ್ವಿ. ನಾವು ತಿರ್ಗಾಡ ರೋಡ್ಗಂತ ಆಯ್ತು. ನಾವು ನೀವು ಕಂಪ್ಲೇಂಟ್ ಏರ್ಪಡಿದ್ರೆ ತೆರವು ಮಾಡ್ತೀವಿ. ತೆರವು ಮಾಡ್ಕೊಟ್ರಲ್ಲ ಇನ್ನೇನು ನೋಡಿ 31 ಒಳಗಡೆ ಇದನ್ನ ನೀವು ತೆರವುಗೊಳಿಸಿಲ್ಲ ಅಂತಂದ್ರೆ ಅದನ್ನು ಮಾಡಲಿಲ್ಲ ಅಂತಂದ್ರೆ ನಾವು ಶಾಸಕರಿಗೆ ಕಪ್ಪು ಬೌದ್ಧ ಪ್ರದರ್ಶನ ಮಾಡಬೇಕಾಗುತ್ತೆ. ಮಾಡ್ತೀವಿ ಪುನಃ ಅನಿರ್ದಿಷ್ಟ ಚಳವಳಿ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ನಾವು ನೀವು ರಾಜಕೀಯ ಮಾಡಿದ್ರೆ ನಾವು ನ್ಯಾಯ ಮಾಡಬೇಕಂದ್ರೆ ಇನ್ನೊಂದು ಮಾಡಿದ್ರೆ ನಾವು ರೈತ ಸಂಘ ಮಾಡೋದು ರೈತರಿಗೋಸ್ಕರ ಚಳವಳಿ ಮಾಡಿ ಬೇರೆ ಮಾತಾಡಿ ಅಲ್ಲ ಸರ್ ಬೇರೆ ಮಾತಾಡಿ. ಈಗ ನೋಡಿ ಅಂತ ಸರಿ ಹೇಳಿದ್ದು